ವೀಕ್ಷಕರಿಗೆಲ್ಲ ನಮಸ್ಕಾರ. ಇಂದು ನಾನು ಪರಿಚಯಿಸುತ್ತಿರುವ ಕೃತಿ ಕಣಜ. ಎಲ್ರಿಗೂ ಗೊತ್ತಿರ್ಬೋದು, ಡಾಕ್ಟರ್ ಬೆಸರಗಳ್ಳಿ ರಾಮಣ್ಣ ಅವರ ಈ ಕೃತಿ. ಇದು ಏಕಮಾತ್ರ ಕೃತಿ ಅದಲ್ಲ, ಅವರ ಸಮಗ್ರ ಸಾಹಿತ್ಯ ಕಥನ ಅಂತ ಇದೆ. ಇದರ ಪ್ರಕಾಶನ ಲೋಹಿಯ ಪ್ರಕಾಶನ ಅವರು ಮಾಡಿರ್ತಕ್ಕಂಥ ಇದು ಕೃತಿ. ಈ ಕೃತಿಯ ಬೆಲೆ ಒಟ್ಟು 450 ರೂಗಳು. ಮೊದಲಿಗೆ ಈ ಕೃತಿಯ ಬಗ್ಗೆ, ಲೇಖಕರ ಬಗ್ಗೆ ಅಂತೂ ಕರ್ನಾಟಕದ ಎಲ್ಲ ಸಮಸ್ತರಿಗೂ ಸಹ ಇದು ತಿಳಿದಿದೆ. ನೋಡಿ, ಸಮಗ್ರ ಸಾಹಿತ್ಯ ಅಂತಿದೆ. ಪರಿವಿಡಿಯನ್ನು ಒಂದಷ್ಟು ನಾವು ಪರಿಚಯ ಮಾಡ್ಕೊಂಬಿಡೋಣ. ಒಟ್ಟು ಇಲ್ಲಿ ಕಣಜದ ಒಳಗೆ ಅಂತ ಹೇಳಿಬಿಟ್ಟು, ನೆಲದ ಒಡಲು, ಗರ್ಜನೆ, ನೆಲದ ಸಿರಿ, ಹರಕೆ ಹಣ, ಹುಡುಗನಿಗೆ ಬಿದ್ದ ಕನಸು, ತೋಳಗಳ ನಡುವೆ, ಕಿರುಕಾದಂಬರಿ, ಕೊಳಲು ಮತ್ತು ನನ್ನ ಖಡ್ಗ, ಇಷ್ಟು ವಿಭಾಗಗಳನ್ನಾಗಿ ಮಾಡಿ ಅವರ ಸಮಗ್ರ ಒಂದು ಲೇಖನಗಳನ್ನು ಒಟ್ಟು ಮಾಡುವ ಒಂದು ಪ್ರಯತ್ನವನ್ನು ಲೋಹಿಯ ಪ್ರಕಾಶನ ಮಾಡಿದೆ. ಈ ಕೃತಿಯಲ್ಲಿ ಕಾಣಸಿಗುವ ಹಳ್ಳಿಯ ಚಿತ್ರ ಇದೆಯಲ್ಲ, ಈ ಕೃತಿಯನ್ನು ಓದಿದಾಗ ನನಗೆ ಗೊರೂರು ರಾಮಸ್ವಾಮಿಯವರ ಹಳ್ಳಿಯ ಚಿತ್ರಗಳು ಎಂಬ ಕೃತಿ ನೆನಪಾದರೂ ಸಹ ಕೃತಿಗೆ ಸಾಕಷ್ಟು ಒಂದು ವಿಭಿನ್ನತೆಯನ್ನು ನಾವು ಕಾಣ್ತೀವಿ. ಆ ಕೃತಿಗೂ ಈ ಕೃತಿಗೂ ಏಕಸಾಮ್ಯತೆ ಇರೋದಿಲ್ಲ. ಕಾರಣ ಬಹುಶಃ ಲೇಖಕರ ಆಯಾ ಕಾಲಘಟ್ಟ ಅಂತ ನಾನು ಅನ್ಕೋತೀನಿ. ಅವ್ರು ಯಾವ ಕಾಲಘಟ್ಟದಲ್ಲಿ ಇರ್ತಾರೆ, ಆ ಕಾಲಘಟ್ಟದ ಚಿತ್ರಣವನ್ನು ಲೇಖಕ ಕೊಡೋದಕ್ಕೆ ಸಾಧ್ಯ ಆಗುತ್ತಲ್ವ. ಹಾಗಾಗಿ ಒಂದಷ್ಟು ವಿಭಿನ್ನತೆಯನ್ನು ನಾವು ಕಾಣ್ತೀವಿ. ಹಾವಿಲ್ಲದ ಹುತ್ತ ಕೃತಿ ಇರ್ಬೋದು, ಕತೆ ಇರ್ಬೋದು, ಸೋಲು, ಇಲ್ಲೆಲ್ಲ ಬರ್ತಕ್ಕಂಥ ಹಳ್ಳಿಯ ಒಂದು ವಿಚಾರಗಳೇನಿದ್ದಾವೆ, ಅದರಲ್ಲೂ ಇವರು ಬರ್ತಕ್ಕಂಥ ಪದಪುಂಜಗಳೇನು, ಗಾಳಿ ಸುಯಿ ಅಂತ ಬೀಸ್ತು, ತೆಂಗಿನ ಮರ ಭರೋ ಎಂದವು, ಆ ತೋಟದೊಳಗಿನ ಏಕಾಂತದ ಒಂದು ಚಿತ್ರಣವನ್ನು ನೀಡೋದು, ಆ ಹುಣಸೆ ಮರ, ಆ ತೋಪು, ಅಲ್ಲಿ ಇರ್ತಕ್ಕಂಥ ಒಂದು ಏಕಾಂತದ ಚಿತ್ರಣವನ್ನು ನೀಡೋದು, ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಕಾಣುವಂತಹ ಮೋಹಿನಿ ಕಾಣ್ತು, ದೇವಭೂತಗಳಿದೆ ಅನ್ನೋ ಒಂದು ವಿಚಾರಧಾರೆಗಳನ್ನು ಇಲ್ಲಿ ಎಲ್ಲವನ್ನೂ ಸಹ ಅವರು ಬರೆದಿದ್ದಾರೆ. ಹಾಗಂತ ಯಾವುದನ್ನು ಇಲ್ಲಿ ಅವರು ಮೂಢನಂಬಿಕೆಗೆ ಒಂದು ಬೆಂಬಲವನ್ನು ನೀಡಿಲ್ಲ. ಈ ಎಲ್ಲ ಕೃತಿಯನ್ನು ಓದಿದಾಗ ಹಾಗೆ ಹಳ್ಳಿಯ ಜನರಲ್ಲಿ ಮುಗ್ಧತೆ ಜೊತೆಗೆ ಅವರಲ್ಲಿರ್ತಕ್ಕಂಥ ಕೋಪ, ಅಸಹನೆ, ಸೇಡು, ಅದು ಕಾಲಕ್ಕೆ ಯಾವ ರೀತಿಯಾಗಿ ವಂಶದಿಂದ ವಂಶಕ್ಕೆ ಬೆಳವಣಿಗೆ ಆಗುತ್ತೆ ಅನ್ನೋ ವಿಚಾರ, ಮತ್ತು ಹಳ್ಳಿ ಹೆಣ್ಣುಮಕ್ಕಳಲ್ಲಿರ್ತಕ್ಕಂಥ ಒಂದು ಸ್ವಾಭಿಮಾನ, ಮತ್ತು ಅವರಲ್ಲಿರೋ ಯಜಮಾನಿಕೆ, ಈ ಎಲ್ಲವೂ ಸಹ ಈ ಕೃತಿಯಲ್ಲಿ ನಾವು ಕಾಣ್ಬೋದು. ಒಂದು ವಿಶಿಷ್ಟ ಓದು ಅಂತ ನನಗನ್ನಿಸ್ತು. ಇಡೀ ಕೃತಿ ಸಹ ಎಲ್ಲೂ ತಡೆಯಿಲ್ಲದೆ ಓದಿಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಯಿತು. ಮತ್ತು ಒಂದು ಕಾಲಘಟ್ಟದ ಒಂದು ಏನಂತ ಹೇಳ್ತೀವಿ ನಾವು, ರೆಕಾರ್ಡ್ ಅಥವಾ ಡಾಕ್ಯುಮೆಂಟರಿ ಅಂತ ಏನಂತ ಹೇಳ್ತೀವಿ, ಅವುಗಳ ಕತೆ ಅನ್ಬೋದು ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ನಾವು ಈಗಿನ ಕಾಲಘಟ್ಟದಲ್ಲಿ ಈ ಚಿತ್ರಣವನ್ನು ನಾವು ಖಂಡಿತ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ಹಳ್ಳಿಯ ಚಿತ್ರಣಗಳನ್ನು ನಾವು ಇಂದಿನ ಕಾಲದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂತರ್ಜಾಲದ ಹೊಡೆತದಲ್ಲಿ ಯಾವ ಹಳ್ಳಿಯೂ ಸಹ ಇವಾಗ ಮುಗ್ಧತೆಯನ್ನು ಉಳಿಸ್ಕೊಳ್ಳೋದಕ್ಕೆ ತುಂಬ ಹೆಣಗಾಡ್ತಾ ಇದೆ ಅನ್ನೋದು ನನಗೆ ಅನಿಸಿದೆ ನನ್ನ ಅನುಭವದಲ್ಲಿ. ಆದರೆ ಈ ಕೃತಿಯಲ್ಲಿ ನಾವು ಬಹಳಷ್ಟು ವಿಚಾರಗಳನ್ನು ನಾವು ಕಾಣ್ತೇವೆ. ಇದೊಂದು ಅದ್ಭುತವಾದ ಕೃತಿ. ನಿಮಗೆ ಒಂದು ಒಳ್ಳೆಯ ಓದು ಆಗ್ಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಬಾವಿಗೆ ಬಿದ್ದದ್ದು ದೆವ್ವ, ಇವೆಲ್ಲ ಕೃತಿಗಳು ಬಹಳಷ್ಟು ಒಂದು ಹೊಸ ವಿಚಾರಗಳನ್ನು ಮತ್ತು ಒಂದು ಹೊಸ ಕಲ್ಪನೆಗಳನ್ನು ಮತ್ತು ಅಲ್ಲಿನ ಒಂದು ನೈಜ ಚಿತ್ರಣವನ್ನು ಕಣ್ಣಿಗೆ ಕಟ್ಟಿದಂತೆ ನಮಗೆ ಹೇಳೋದರಲ್ಲಿ ಯಶಸ್ವಿ ಆಗ್ತವೆ ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ಮತ್ತೊಂದು ಹೊಸ ಪುಸ್ತಕಕ್ಕೆ ಬಂದು ನಿಮಗೆ ಪರಿಚಯ ಮಾಡ್ತೇನೆ. ಧನ್ಯವಾದಗಳು.